ಹಾಯ್ ನಮಸ್ತೆ. ಸಿಲಿಂಡ್ರಿಗೆ ನೋಡಿ ನಮ್ಮ ಮನೆಯವರು ಏನು ಕೆಲಸ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸಿಲಿಂಡ್ರ್ ಖಾಲಿಯಾಗಿತ್ತು. ಹಾಗೆ ಖಾಲಿಯಾಗಿದೆ ಅಂತ ಫೋನ್ ಮಾಡೋಷ್ಟರಲ್ಲಿ ಬಂದರು. ಅದನ್ನು ಮಲಗಿಸೋದು, ಮತ್ತು ಒಲ್ಲಾಡಿಸೋದು, ನೀರಲ್ಲಿಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟೆಲ್ಲ ಖಾಲಿಯಾಗಿದ್ದ ತಕ್ಷಣ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಬೇರೆದು ಹಾಕ್ಕೊಡ್ತಾ ಇದ್ದಾಗ ಚೆನ್ನಾಗಿ ಸಿಲಿಂಡ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಈಗಂತೂ. ತಕ್ಷಣಕ್ಕೆ ನಮ್ಮ ಮೈದಾ ಮನೆಯಲ್ಲಿ ತಗೊಂಬಂದು ಕೊಟ್ಬಿಟ್ಟು ಹಾಕ್ಬಿಟ್ಟು ಹೋದರು. ತುಂಬ ಅಂದರೆ ತುಂಬ ಆರ್ಡರ್ಸ್ ಬೇರೆ ಬರ್ತಿದೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ 30 ಡೇಸು ಸಿಲಿಂಡ್ರ್ ಬರಲ್ಲ. ತೊಗೊಂಬಂದಿರೋರ ಹತ್ರ ಕೊಡೋದಕ್ಕೆ ಮತ್ತು ಸಿಲಿಂಡ್ರ್ ಬೇಕಾಗುತ್ತೆ. ಈ ಆರ್ಡರ್ಸು ತುಂಬಾ ಬರ್ತಾಯಿದೆ. ಮಾಡಲಿಲ್ಲ ಅಂದರೆ ಇರೋ ಕಮಿಟ್ಮೆಂಟ್ಸ್ ಇರುತ್ತಲ್ವ, ಕಮಿಟ್ಮೆಂಟ್ಸ್ಗೆ ಬೇಕೇ ಬೇಕಾಗುತ್ತೆ ಆರ್ಡರ್ಸ್ ತೊಗೊಳ್ಳೋದು. ಸ್ವಿಗ್ಗಿ ಝೊಮ್ಯಾಟೋದಲ್ಲಂತೂ ನಿಜವಾಗ್ಲೂ ತುಂಬಾ ಆರ್ಡರ್ಸ್ ಬರ್ತಾಯಿದೆ. ನಾರ್ಮಲ್ಲಾಗಿ ಅಡುಗೆ ಮಾಡೋದಂದರೆ 1 ಗಂಟೆಗೆ ಅವ್ರು ಎಷ್ಟು ಬೇಕು ಅಂತ ಹೇಳ್ತಾರೆ, ಆ 1 ಗಂಟೆ ಅಷ್ಟರಲ್ಲಿ ಮಾಡಿ ಇಟ್ಬಿಡ್ತಾಯಿದ್ದೆ. ಸಿಲಿಂಡ್ರ್ ಏನಾದರೂ ಕೊಟ್ಟಿರಲಿಲ್ಲ ನಮ್ಮ ಮೈದಾ ಅಂದಿದ್ರೆ ನಿಜವಾಗ್ಲೂ ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಆರ್ಡರ್ಸ್ ಎಲ್ಲ ತೊಗೊಳ್ಳೋದು ಫುಲ್ ನಿಲ್ಲಿಸ್ಬೇಕಾಗಿತ್ತು. ನನಗೀಗ ಇರೋ ಅಂಥ ಟೈಮು ಈ ಥರ ಆರ್ಡರ್ಸ್ ಬಂದ್ರೇ ಸ್ವಲ್ಪ ಕಮಿಟ್ಮೆಂಟಿಗೆ ಸರೋಗುತ್ತೆ. ಇನ್ನು ಈ ಸಮಸ್ಯೆ ಯಾವಾಗ ಕ್ಲಿಯರ್ ಆಗುತ್ತೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಎಲೆಕ್ಟ್ರಿಕ್ ಸ್ಟವ್ ಒಂದು ತಗೊಳ್ಳೋಣ ಅಂದರೆ ಅದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಥರದ್ದು ಪಾತ್ರೆ ಇಡೋಂಥದ್ದೊಂದು ಎಲೆಕ್ಟ್ರಿಕ್ ಸ್ಟವ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ಗ್ಯಾಸ್ ಇದೇ ರೀತಿ ಪ್ರಾಬ್ಲಮ್ ಕೊಡ್ತಾಯಿದ್ರೆ ಸ್ಟವ್ ಆದರೂ ಒಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಆರ್ಡರ್ಸ್ ಅಂತೂ ತುಂಬಾ ಬರ್ತಿದೆ. ಇದಾಗಿತ್ತು ವಿಡಿಯೋ. ಸಿಲಿಂಡ್ರ್ ಪ್ರಾಬ್ಲಮ್ ಬೇಗ ಕ್ಲಿಯರ್ ಆಗಲಿ ಅಂತ ಎಲ್ಲ ಬೇಡ್ಕೊಳ್ಳಿ. ಥ್ಯಾಂಕ್ ಯು.